ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ನಾನು ಚೈತ್ರ. ನಾನಿವತ್ತು ಸಿಂಪಲ್ ಆಗಿರುವಂಥ ವೆಡ್ಡಿಂಗ್ ಗೆಸ್ಟ್ ಮೇಕಪ್ ಲುಕ್ಕನ್ನು ನಿಮಗೆಲ್ರಿಗೂ ಕೂಡ ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ವೀಕೆಂಡ್ನ ಎಂಜಾಯ್ ಮಾಡ್ತಾ ಹೋಳಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ನನ್ನ ಒಂದು ಈ ವಿಡಿಯೋನ ನೋಡಿ. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸೋದಕ್ಕೆ ಮರಿಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಮೊದಲಿಗೆ ಮೇಕಪ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಸ್ಕಿನ್ನನ್ನು ಪ್ರೆಪ್ ಮಾಡ್ಕೊಳ್ತಾ ಇದ್ದೀನಿ. ಸ್ಕಿನ್ ಪ್ರೆಪ್ ಮಾಡ್ಕೊಳ್ಳೋದಕ್ಕೆ ನೀವು ಯಾವುದಾದ್ರೂ ಮಾಯಿಶ್ಚರೈಸರ್ ಇಲ್ಲಾಂದರೆ ಸನ್ಸ್ಕ್ರೀನ್ ಲೋಷನ್ನ ಅಪ್ಲೈ ಮಾಡ್ಕೋಬೇಕು. ನಾನಿಲ್ಲಿ ಯಾವಾಗಲೂ ಆ್ಯಸ್ ಯೂಶ್ವಲ್ ನನ್ನ ಮೋಸ್ಟ್ ಫೇವ್ರೇಟ್ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತಿಕ್ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ದಟ್ ಅದು ಮಾಯಿಶ್ಚರೈಸರ್ ಕಮ್ ಸನ್ಸ್ಕ್ರೀನ್ ಲೋಷನ್ ಆಗಿ ಕೂಡ ವರ್ಕ್ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಡೈರೆಕ್ಟಾಗಿ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಿರೋಂಥ ಫೌಂಡೇಶನ್ ಬಂದುಬಿಟ್ಟು ಶುಗರ್ ಅವ್ರದ್ದು ಡ್ರಾಪ್ ದಿ ಬೇಸ್ ಸೀರಮ್ ಫೌಂಡೇಶನ್ ಅಂತ ಹೇಳಿಬಿಟ್ಟು. ಸೊ ಇದು ನನ್ನ ಸ್ಕಿನ್ ಟೋನಿಗೆ ಬಂದುಬಿಟ್ಟು ಕರೆಕ್ಟಾಗಿ ಮ್ಯಾಚ್ ಆಗುವಂಥ ಒಂದು ಶೇಡ್ ಅಂತ ಹೇಳ್ಬೋದು. ಸೊ ಇದಕ್ಕೆ ಎಷ್ಟು ಪ್ರೈಸು, ನಾನು ಯಾವ ಶೇಡನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂತ ನಿಮಗೇನಾದರೂ ಗೊತ್ತಾಗಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಅದರಲ್ಲಿ ಹೇಳ್ತೀನಿ. ಈ ಫೌಂಡೇಶನ್ನ ಯೂಸ್ ಮಾಡೋಕ್ಕೂ ಮುಂಚೆ ಚೆನ್ನಾಗಿ ಶೇಕ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಇದು ಸೀರಮ್ ಫೌಂಡೇಶನ್ ಆಗಿರೋದ್ರಿಂದಾಗಿ ಸೀರಮ್ ಬಂದುಬಿಟ್ಟು ಸ್ವಲ್ಪ ನೀರು ಥರ ಇರುತ್ತೆ. ಅದು ಬಾಟಲಲ್ಲಿ ಮೇಲ್ಭಾಗದಲ್ಲಿ ನಿಂತಿರುತ್ತೆ. ಆ್ಯಕ್ಚುಯಲ್ ಫೌಂಡೇಶನ್ ಬಂದುಬಿಟ್ಟು ಕೆಳಭಾಗದಲ್ಲಿರುತ್ತೆ. ಅದೆರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗೆಯೇ ನಿಮಗೆ ಮೇಕಪ್ ಲುಕ್ ಬಂದುಬಿಟ್ಟು ಚೆನ್ನಾಗಿ ಕಾಣಿಸೋದು. ಸೊ ಈಗ ನಾನು ನನ್ನ ಫೇಸಿಗೆ ಸ್ವಲ್ಪ ಮೇಕಪ್ ಅಂದರೆ ಫೌಂಡೇಶನ್ನ ಹಾಕ್ಕೊಂಡ್ಬಿಟ್ಟು ಅದನ್ನು ಈ ರೀತಿಯಾದಂಥ ಒಂದು ಸಾಫ್ಟ್ ಆಗಿರುವಂಥ ಬ್ಯೂಟಿ ಬ್ಲೆಂಡರಲ್ಲಿ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಒಳ್ಳೆ ಕ್ವಾಲಿಟಿದು ಫೌಂಡೇಶನ್ನ ಯೂಸ್ ಮಾಡೋದ್ರಿಂದಾಗಿ ಅದು ನಿಮ್ಮ ಫೇಸ್ ಮೇಲೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ನಿಮಗೆಲ್ಲೂ ಕೂಡ ಕೇಕಿ ಫೀಲ್ ಆಗೋದಿಲ್ಲ. ಒಂಥರ ಜಾಸ್ತಿ ಅಪ್ಲೈ ಮಾಡಿದ್ದೀನಿ ಅನ್ನೋ ಥರ ಫೀಲ್ ಆಗೋಲ್ಲ. ನ್ಯಾಚುರಲ್ ಲುಕ್ ಕೊಡುತ್ತೆ. ಅದು ನಿಮ್ಮ ಸ್ಕಿನ್ನೇ ಅನ್ನೋ ಥರ ಫೀಲ್ ಬರುತ್ತೆ. ನೀವೀಗ ನೋಡ್ತಾ ಇರ್ಬೋದು, ಅಂಥ ಏನು ದೊಡ್ಡ ಡಿಫ್ರೆನ್ಸ್ ಅಂತ ಅನ್ನಿಸ್ತಾ ಇಲ್ಲ. ಆದರೆ ನಿಮಗೆ ಮೇಕಪ್ ಮಾಡಿರೋ ಥರನೂ ಇರುತ್ತೆ, ಅದು ನಿಮ್ಮ ನ್ಯಾಚುರಲ್ ಸ್ಕಿನ್ ಟೋನ್ ಥರನೂ ಇರುತ್ತೆ. ಸೊ ನಾನೀಗ ನನ್ನ ಫೇಸನ್ನು ಕಂಪ್ಲೀಟಾಗಿ ಈ ರೀತಿಯಾದಂಥ ಬ್ಯೂಟಿ ಬ್ಲೆಂಡರಲ್ಲಿ ಟ್ಯಾಪ್ ಮಾಡಿಕೊಂಡು ಫೌಂಡೇಶನ್ನ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬ್ಯೂಟಿ ಬ್ಲೆಂಡರ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅನ್ನೋದು ನಿಮಗೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ನಾವು ಯೂಸ್ ಮಾಡೋಕ್ಕೂ ಮುಂಚೆ ಇದನ್ನು ಸ್ವಲ್ಪ ತಣ್ಣೀರಲ್ಲಿ ನೆನೆಸ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಸ್ಕ್ವೀಸ್ ಮಾಡ್ಕೋಬೇಕು. ಅದರಲ್ಲಿರುವಂಥ ನೀರನ್ನೆಲ್ಲ ತೆಗಿಬೇಕು. ಆಗ ಅದು ಸಾಫ್ಟಾಗಿ ನೀವು ಬ್ಲೆಂಡ್ ಮಾಡುವಾಗ ನಿಮ್ಮ ಫೇಸಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಹಾಗಾಗಿ ಅದಾದ ನಂತರ ನಾನಿಲ್ಲಿ ಸೇಮ್ ಫೌಂಡೇಶನ್ನೇ ಮತ್ತು ನಾನಿಲ್ಲಿ ಕನ್ಸಿಲರ್ ಆಗಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಕನ್ಸಿಲರ್ ಕೂಡ ಇದೆ. ಬಟ್ ಸ್ಟಿಲ್ ನಾವು ಕನ್ಸಿಲರ್ನ ಅಪ್ಲೈ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಕಲರ್ ಬರುತ್ತೆ. ಸೊ ನನಗೆ ಆ ಎಕ್ಸ್ಟ್ರಾ ಕಲರ್ ಬೇಡ, ನನಗೆ ಸೇಮ್ ಕಲರ್ ಬೇಕು. ಹಾಗಾಗಿ ನಾನು ಸೇಮ್ ಫೌಂಡೇಶನ್ನೇ ನೆಕ್ಸ್ಟ್ ಇನ್ನೊಂದು ಕೋಟ್ ಹಾಕ್ಕೊಂಡಿದ್ದೀನಿ ಕಣ್ಣ ಹತ್ರ, ಡಾರ್ಕ್ ಸರ್ಕಲ್ ಹತ್ರ. ಸೊ ಅದಾದ ನಂತರ ನಾನಿಲ್ಲಿ ಲ್ಯಾಕ್ಮಿ ಅವ್ರದ್ದು ರೋಸ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ನನ್ನ ಮೋಸ್ಟ್ ಫೇವ್ರೇಟ್ ರೋಸ್ ಪೌಡರ್ ಅಂತ ಹೇಳ್ಬೋದು. ತುಂಬ ಲಾಂಗ್ ಟೈಮಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದ್ರದ್ದು ಘಮ ಮತ್ತು ಟೆಕ್ಸ್ಚರ್ ಬಂದುಬಿಟ್ಟು ನನಗೆ ತುಂಬಾ ಇಷ್ಟ. ನೆಕ್ಸ್ಟು ನಾನಿಲ್ಲಿ ನನ್ನ ಐಬ್ರೋಸ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಆಬ್ವಿಯಸ್ಲಿ ನಾವಿವತ್ತು ವೆಡ್ಡಿಂಗ್ ಗೆಸ್ಟ್ ಮೇಕಪ್ ಲುಕ್ಕನ್ನು ಕ್ರಿಯೇಟ್ ಮಾಡ್ತಿರೋದ್ರಿಂದಾಗಿ ನಮ್ಮ ಐಬ್ರೋಸ್ ಮತ್ತು ಕಣ್ಣು ಮೇಕಪ್ ಎಷ್ಟು ಚೆನ್ನಾಗಾಗುತ್ತೋ ನಮ್ಮ ಫೇಸ್ ಬಂದುಬಿಟ್ಟು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಬ್ರೌನ್ ಶೇಡ್ ಇರುವಂಥ ಒಂದು ಐ ಶ್ಯಾಡೋನ ತೊಗೊಂಡ್ಬಿಟ್ಟು ಅದರಲ್ಲೇ ನನ್ನ ಐಬ್ರೋಸ್ನ ಫಿಲ್ಲಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಐಬ್ರೋ ಫಿಲ್ಲರ್ಸ್ ಸಪ್ರೇಟಾಗೂ ಕೂಡ ಸಿಗುತ್ತೆ. ನಿಮಗೆ ಅದು ತೊಗೊಳಕ್ಕಾಗಲ್ಲ, ಎಕ್ಸ್ಟ್ರಾ ಕಾಸ್ಟ್ ಯಾಕೆ ಅಂತ ಹೇಳಿದರೆ ಈ ರೀತಿಯಾಗಿ ಐ ಶ್ಯಾಡೋಸ್ನ ಯೂಸ್ ಮಾಡ್ಬೋದು. ನೆಕ್ಸ್ಟು ನಾನಿಲ್ಲಿ ಸೇಮ್ ಐ ಶ್ಯಾಡೋ ಪ್ಯಾಲೆಟಲ್ಲಿರುವಂಥ ಒಂದು ಗೋಲ್ಡನ್ ಶಿಮರಿ ಕಲರ್ ಆಗಿರುವಂಥ ನನ್ನ ಸ್ಯಾರಿಗೆ ಮ್ಯಾಚ್ ಆಗುವಂಥ ಒಂದು ಐ ಶ್ಯಾಡೋನ ತೊಗೊಂಡು ನಾನು ಈ ರೀತಿಯಾಗಿ ಐ ಶ್ಯಾಡೋನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಬ್ರಷ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಈ ರೀತಿಯಾಗಿ ಫಿಂಗರ್ ಟಿಪ್ಪಲ್ಲೇ ನಿಮ್ಮ ಐ ಶ್ಯಾಡೋನ ಕ್ರಿಯೇಟ್ ಮಾಡ್ಬೋದು. ನಾನು ನೋಡಿ ಇಲ್ಲಿ ಸಿಂಪಲಾಗಿ ಫಿಂಗರ್ ಟಿಪ್ಪಲ್ಲೇ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಸೊ ಇದನ್ನು ಮಾಡ್ತಾ ನಿಮಗೆ ಅಭ್ಯಾಸ ಆಗ್ತಾ ಹೋಗುತ್ತೆ. ಇದೇನು ದೊಡ್ಡ ಕಲೆ ಅಲ್ಲ. ಸೊ ಎಲ್ರಿಗೂ ಕೂಡ ಬರುತ್ತೆ, ತುಂಬಾ ಈಸಿ. ಅದಾದ ನಂತರ ಸ್ವಲ್ಪ ಐಲೈನರ್ ಹಾಕ್ಕೊಂಡಿದ್ದೀನಿ. ಈಗ ಐ ಮೇಕಪ್ ಕಂಪ್ಲೀಟ್ ಆಯಿತು. ಫೈನಲ್ ಆಗಿ ನಾನಿಲ್ಲಿ ಶುಗರ್ ಅವ್ರದ್ದು ಕ್ರೇಯನ್ ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ. ಶೇಡ್ ನಂಬರ್ 17 ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ರೀಸೆಂಟಾಗಿ ಒಂದು ಕಂಪ್ಲೀಟ್ ರಿವ್ಯೂ ವಿಡಿಯೋನ ನಾನು ಹಾಕಿದ್ದೆ. ನಿಮ್ಗೆ ಬೇಕು ಅಂದರೆ ನನ್ನ ರೀಸೆಂಟ್ ವೀಡಿಯೋಸಲ್ಲಿ ಸಿಗುತ್ತೆ. ಇಲ್ಲಿಗೆ ನನ್ನ ಮೇಕಪ್ ಲುಕ್ ಬಂದುಬಿಟ್ಟು ಕಂಪ್ಲೀಟ್ ಆಯಿತು. ಈಗ ನಾವು ಇದಕ್ಕೆ ಒಂದು ಫೈನಲ್ ಟಚ್ಚನ್ನು ಕೊಡೋಣ. ಅದಕ್ಕೆ ಒಂದು ಸಿಂಪಲ್ ಆಗಿರುವಂಥ ಬಿಂದಿ, ಹಾಗೆಯೇ ಸ್ವಲ್ಪ ಜ್ಯುವೆಲ್ರೀಸ್. ಸೊ ಇದು ವೆಡ್ಡಿಂಗ್ ಗೆಸ್ಟ್ ಮೇಕಪ್ ಲುಕ್ ಆಗಿರೋದ್ರಿಂದಾಗಿ ಸ್ವಲ್ಪ ಹೆವಿಯಾಗಿರುವಂಥ ಜ್ಯುವೆಲ್ರೀಸ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಜುಮ್ಕಾ ಮತ್ತು ಅದಕ್ಕೆ ಮ್ಯಾಚ್ ಆಗುವಂಥ ಒಂದು ಸರ ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಬೇಕು ಅಂದರೆ ನೀವು ನಿಮ್ಮ ಫೇವ್ರೆಟ್ ಹೇರ್ ಸ್ಟೈಲನ್ನು ಮಾಡ್ಬೋದು. ನಾನಿಲ್ಲಿ ವಿಡಿಯೋ ಬಂದುಬಿಟ್ಟು ತುಂಬ ಲೆಂದಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇರ್ ಸ್ಟೈಲ್ ಏನೂ ಮಾಡಿಲ್ಲ. ಜಸ್ಟ್ ಮೇಕಪ್ ವಿಡಿಯೋ ಆಗಿರೋದ್ರಿಂದಾಗಿ ಮೇಕಪ್ಪನ್ನು ಮಾತ್ರ ತೋರಿಸಿದ್ದೀನಿ. ಸೊ ಇದಾದ ನಂತರ ಫೈನಲ್ ಲುಕ್ ನೋಡಿ ಈ ರೀತಿಯಾಗಿ ಬರುತ್ತೆ. ನಿಮಗೆ ಮೇಕಪ್ ತುಂಬ ಕೇಕಿ ಫೀಲ್ ಆಗೋದಿಲ್ಲ, ಸ್ವಲ್ಪ ನ್ಯಾಚುರಲ್ ಲುಕ್ ಕೊಡುತ್ತೆ. ಹಾಗೆಯೇ ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಸೊ ಎಸ್ ಫ್ರೆಂಡ್ಸ್, ಇದಿಷ್ಟೇ ಇವತ್ತಿನ ಈ ವಿಡಿಯೋ ಬಂದುಬಿಟ್ಟು ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.